ನಿಮ್ಮ ಫೋಕಸ್ ಗ್ರೋತ್ ಕಡೆಗೆ ಕಾಂಟ್ರಿಬ್ಯೂಟ್ ಕಡೆ ಇದ್ದಾಗ ನಿಮ್ಮ ಎನರ್ಜಿ ಮೇಲ್ಗಡೆ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಇಂಟೆನ್ಷನ್ ಮತ್ತೆ ಇಂಟೆನ್ಸಿಟಿ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಇಂಟೆನ್ಷನ್ ಅಂದ್ರೆ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಏನಿರ್ಬೋದು, ನಾನು ಜಾಸ್ತಿ ದುಡ್ಡು ಮಾಡಬೇಕು, ಅಥವಾ ನನ್ನ ಆರೋಗ್ಯ ಚೆನ್ನಾಗಿರಬೇಕು, ನನ್ನ ಸಂಬಂಧದಲ್ಲಿ ಸುಧಾರಣೆ ಕಾಣಬೇಕು, ಉದ್ದೇಶ ಅನ್ಬೋದು. ಇಂಟೆನ್ಸಿಟಿ ಏನಂದ್ರೆ ನಮ್ಮ ಉದ್ದೇಶನ ಯೂನಿವರ್ಸ್ ತನಕ ತಲುಪಲಿಕ್ಕೆ ಇಂಟೆನ್ಸಿಟಿ ಬೇಕು. ಈ ಇಂಟೆನ್ಷನ್ ಮತ್ತು ಇಂಟೆನ್ಸಿಟಿ ಇದು ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ಒಂದು ಉದಾಹರಣೆ ಹೇಳ್ತೀನಿ. ಇದು ಸೈಂಟಿಸ್ಟ್ ಕ್ಯಾಲಿಫೋರ್ನಿಯಾ ಲ್ಯಾಬಲ್ಲಿ ಮಾಡಿದಂತಹ ಒಂದು ಪ್ರಯೋಗ. ಏನು ಮಾಡ್ತಾರೆ ಅಂದರೆ ಒಳ್ಳೊಳ್ಳೆ ಹೀಲರ್ಗಳನ್ನು ಕರೆದುಬಿಟ್ಟು ಈ ಪ್ರಯೋಗ ಮಾಡ್ತಾರೆ. ಹೀಲರ್ ಅಂದರೆ ಪೂರ್ತಿ ಪಾಸಿಟಿವ್ ಆಗಿರೋಂಥವ್ರು, ಅವರ ಎನರ್ಜಿ ಪೂರ್ತಿ ಪಾಸಿಟಿವ್ ಆಗಿರುತ್ತದೆ. ಸೊ ಏನು ಮಾಡ್ತಾರೆ ಅಂದರೆ ಅವ್ರಿಗೊಂದು ಜಾರ್ ಕೊಟ್ಟು ಅದರಲ್ಲಿ ಹ್ಯೂಮನ್ DNA ಹಾಕ್ತಾರೆ ಮತ್ತು ಅವ್ರಿಗೆ ಹೇಳ್ತಾರೆ ಇದಕ್ಕೆ ನೀವು ತುಂಬ ಪ್ರೀತಿ ಕೊಡಿ, ಗ್ರ್ಯಾಟಿಟ್ಯೂಡ್ ಕೊಡಿ ಅಂತ ಹೇಳ್ತಾರೆ. 180 ಸೆಕೆಂಡ್ ಅವರು ತುಂಬ ಪ್ರೀತಿ, ವಿಶ್ವಾಸ, ಗ್ರ್ಯಾಟಿಟ್ಯೂಡ್ ಅವ್ರು ಏನೇನು ಹೀಲ್ ಮಾಡ್ತಾರೋ ಅದೆಲ್ಲ ತಂತ್ರಗಳನ್ನು ಉಪಯೋಗಿಸಿ 180 ಸೆಕೆಂಡ್ ಆದಮೇಲೆ ಆ DNA ಲ್ಯಾಬಿಗೆ ಕಳಿಸ್ತಾರೆ ಟೆಸ್ಟ್ ಮಾಡಲಿಕ್ಕೆ. ಏನಾದರೂ ಪ್ರಭಾವ ಬೀರಿದೆಯಾ, ವ್ಯತ್ಯಾಸ ಆಯಿತಾ ಅಂತ ನೋಡಲಿಕ್ಕೆ. ರಿಸಲ್ಟ್ ಏನು ಬರ್ತಂದರೆ ಏನೂ ವ್ಯತ್ಯಾಸ ಆಗಿರಲ್ಲ. ಆಮೇಲೆ ಸೈಂಟಿಸ್ಟ್ ಮತ್ತೆ ಎರಡನೇ ಸಲ ಅವ್ರಿಗೆ ಹೇಳ್ತಾರೆ ಈಗ ನೀವು ಪ್ರೀತಿ, ವಿಶ್ವಾಸ, ಗ್ರ್ಯಾಟಿಟ್ಯೂಡು ಏನೂ ಕೊಡೋದು ಬೇಡ, ಇಂಟೆನ್ಷನ್ ಕೊಡಿ, ಉದ್ದೇಶ ಕೊಡಿ, ಇದು ತನ್ನ ಜಾಗದಿಂದ ಮೂವ್ ಆಗಲಿ ಅಂತ ಆ ರೀತಿ ಹೇಳ್ತಾರೆ. ಆ ಹೀಲರ್ಗಳು ಪ್ರೀತಿ, ವಿಶ್ವಾಸ, ಗ್ರ್ಯಾಟಿಟ್ಯೂಡ್ ಏನೂ ಕೊಡಲ್ಲ, ಆದರೆ ಇದು ಈ ಜಾಗದಿಂದ ಮೂವ್ ಆಗಲಿ ಅಂತ ಹೇಳ್ತಾ ಇರ್ತಾರೆ. 180 ಸೆಕೆಂಡ್ ಆದಮೇಲೆ ಅದನ್ನು ಲ್ಯಾಬಿಗೆ ಕಳಿಸಿದಾಗ ಟೆಸ್ಟ್ ಮಾಡಲಿಕ್ಕೆ ಅಲ್ಲೂ ಏನು ರಿಸಲ್ಟ್ ಆಗಿರಲ್ಲ. ಸೊ ಮೂರನೇ ಸಲ ಸೈಂಟಿಸ್ಟ್ ಹೀಲರಿಗೆ ಹೇಳ್ತಾರೆ ನೀವೀಗ ಇದಕ್ಕೆ ಇಂಟೆನ್ಷನ್ ಮತ್ತು ಇಂಟೆನ್ಸಿಟಿ ಎರಡೂ ಕೊಡಬೇಕು. ಅಂದರೆ ನೀವು ಪ್ರೀತಿ, ವಿಶ್ವಾಸ, ಗ್ರ್ಯಾಟಿಟ್ಯೂಡ್ ಏನೇನು ಇದೆಯೋ ಅದೆಲ್ಲ ಕೊಟ್ಬಿಟ್ಟು ಒಂದು ಇಂಟೆನ್ಷನ್ ಅಂದರೆ ಇದು ತನ್ನ ಜಾಗದಿಂದ ಮೂವ್ ಆಗಲಿ ಅಂತ ಹೇಳಿ ಅಂತ ಹೇಳ್ತಾರೆ. ಇವರು ತುಂಬ ಗ್ರ್ಯಾಟಿಟ್ಯೂಡ್ ಕೊಟ್ಟು ಅದಕ್ಕೆ ಒಂದು ಇಂಟೆನ್ಷನ್, ಉದ್ದೇಶ ಕೊಡ್ತಾರೆ, ಇದು ತನ್ನ ಜಾಗದಿಂದ ಮೂವ್ ಆಗಲಿ ಅಂತ. 180 ಸೆಕೆಂಡ್ ಆದಮೇಲೆ ಅದನ್ನು ಟೇಸ್ಟಿಗೆ ಕಳಿಸಿದಾಗ ರಿಸಲ್ಟ್ ಏನು ಬರುತ್ತೆ ಅಂದರೆ ಅದು ತನ್ನ ಜಾಗದಿಂದ ಮೂವ್ ಆಗಿರುತ್ತೆ, ಅದರ ಮೇಲೆ ಪ್ರಭಾವ ಬೀರಿರ್ತದೆ. ಯಾಕೆ ಇದನ್ನು ಹೇಳಿದೆ ಅಂದರೆ ನಾವು ಯಾವುದೇ ಎನರ್ಜಿನ ಪ್ರಭಾವಿತ ಮಾಡಬೇಕು ಅಂದರೆ ಅದಕ್ಕೆ ಇಂಟೆನ್ಷನ್ ಮತ್ತು ಇಂಟೆನ್ಸಿಟಿ ಇರಲೇಬೇಕು, ಆವಾಗಲೇ ಅದು ಪ್ರಭಾವಿತ ಆಗೋದು. ನನಗೂ ಒಂದೊಂದು ಸಲ ಅನ್ಸೋದು ನಾನು ತುಂಬ ಜನರನ್ನ ಪ್ರೀತಿ ಮಾಡ್ತೀನಿ, ಎಲ್ಲರನ್ನ ಪ್ರೀತಿಸ್ತೀನಿ, ಧನ್ಯವಾದ ಹೇಳ್ತೀನಿ, ನನ್ನ ಹತ್ರ ಜನರು ಬರಲ್ಲ, ದುಡ್ಡು ಬರಲ್ಲ. ಒಬ್ಬೊಬ್ಬರನ್ನ ನೋಡಿದಾಗ ಅವರು ಜನರನ್ನು ಪ್ರೀತಿಸೋದು ಇಲ್ಲ, ದುಡ್ಡನ್ನು ಪ್ರೀತಿಸೋದು ಇಲ್ಲ, ಗ್ರ್ಯಾಟಿಟ್ಯೂಡು ಕೊಡಲ್ಲ, ಆದರೆ ಅವ್ರ ಹತ್ರ ಹಣ ತುಂಬ ಇರ್ತದೆ. ಯಾಕೆ ಹೀಗೆ ಅಂತ ಅರ್ಥ ಆಗಿದೆನಂದರೆ ಅವ್ರ ಹತ್ರ ಇಂಟೆನ್ಷನ್ ಮತ್ತು ಇಂಟೆನ್ಸಿಟಿ ಎರಡೂ ಇತ್ತು. ಅವ್ರ ನಮ್ಮ ಥರ ಪ್ರೀತಿ ತೋರಿಸ್ತಾ ಇಲ್ಲದೆ ಇರ್ಬೋದು, ಆದರೆ ಅವರಲ್ಲಿ ಸರಿಯಾದ ಉದ್ದೇಶ ಇತ್ತು, ಹಾಗಾಗಿ ಅವ್ರ ಹತ್ರ ದುಡ್ಡು ಬರ್ತಾ ಇದೆ. ನೀವು ಹೇಳ್ಬೋದು ನನ್ನ ಹತ್ರ ಪ್ರೀತಿ ಇದೆ, ವಿಶ್ವಾಸ ಇದೆ, ನಾನು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಾ ಇದ್ದೀನಿ, ಯಾಕೆ ನನ್ನ ಹತ್ರ ದುಡ್ಡು ಬರ್ತಾ ಇಲ್ಲ ಅಂತ. ಅಂದರೆ ನಿಮ್ಮ ಹತ್ರ ಸರಿಯಾದ ಉದ್ದೇಶ ಇರಲಿಲ್ಲ ಅನಿಸುತ್ತೆ. ಆ ಫೀಲಿಂಗು ಮತ್ತು ಉದ್ದೇಶ ಎರಡೂ ಕರೆಕ್ಟಾಗಿದ್ದಾಗ ಮಾತ್ರ ಸರಿಯಾದದ್ದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ನೀವು ಏನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ಲಿಕ್ಕೆ ಬಯಸ್ತೀರಾ, ಅದು ಆಗಿಲ್ಲ ಅಂದರೆ ಏನೋ ಒಂದು ಕೊರತೆ ಇದ್ದೇ ಇರುತ್ತೆ. ಯಾಕಂದರೆ ಎರಡು ಅಟ್ ಎ ಟೈಮ್ ಇರಬೇಕಾಗತ್ತೆ, ಎರಡೂ ಒಂದೇ ಟೈಮಲ್ಲಿ ಇರಬೇಕಾಗ್ತದೆ. ನೀವು ಏನೇ ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರೂ, ನಿಮ್ಗೆ ಏನೇ ಬೇಕು ಅಂದರೂ ಅದನ್ನು ಪಡಿಲಿಕ್ಕೆ ನಿಮ್ಮ ಹತ್ರ ಎಷ್ಟು ತೀವ್ರತೆ ಇದೆ, ಎಷ್ಟು ಪ್ರೀತಿ ಇದೆ, ಎಂಥ ಉದ್ದೇಶ ಇದೆ, ಅದು ಮುಖ್ಯ ಆಗುತ್ತೆ. ಎರಡೂ ಇದ್ದಾಗ ಅದು 100% ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ನಿಮ್ಮ ಇಂಟೆನ್ಷನ್, ನಿಮ್ಮ ಉದ್ದೇಶ, ನಿಮ್ಮ ಭಾವನೆ ಯಾವ ರೀತಿ ಇರಬೇಕು ಅಂದರೆ ಯೂನಿವರ್ಸಿಗೂ ದೇವರಿಗೂ ಅನಿಸ್ಬೇಕು, ಇಲ್ಲ ಇದನ್ನು ಪೂರೈಸಲೇಬೇಕು ಅಂತ, ಆ ರೀತಿ ಇರಬೇಕು. ಇಲ್ಲಿ ಇಂಟೆನ್ಷನ್, ಉದ್ದೇಶ, ನಮ್ಮ ಉದ್ದೇಶ ಯಾವ ರೀತಿ ಇರಬೇಕು ಅಂದರೆ ನಮಗೆ ಪೂರ್ತಿ ನಂಬಿಕೆ ಇರಬೇಕು, ಇದು ಆಗೇ ಆಗುತ್ತೆ, ಈ ಕೆಲಸ ಆಗೇ ಆಗುತ್ತೆ ಅಂತ. ಆ ರೀತಿಯ ಉದ್ದೇಶನ ಇಟ್ಕೊಂಡಿರಬೇಕು. ಇಂಟೆನ್ಷನ್ ಅಂದರೆ ಯಾವ ರೀತಿ ಅಂತ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಒಂದನೇದು, ನನಗೆ ದುಡ್ಡು ಬೇಕು ಅಂತ ನಾನೊಂದು ಇಂಟೆನ್ಷನ್ ಇಟ್ಕೊಂಡಿರ್ತೀನಿ, ನನಗೆ ಜಾಸ್ತಿ ದುಡ್ಡು ಬೇಕು ಅಂತ. ಇನ್ನೊಂದು ಇಂಟೆನ್ಷನ್ನು, ನನಗೆ ದುಡ್ಡು ಬೇಕು, ಯಾಕೆ ಬೇಕು, ನಾನು ನನ್ನ ಜೀವನ ಚೆನ್ನಾಗಿ ಮಾಡ್ಕೊಳ್ಳೋದಲ್ಲದೆ, ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋದಲ್ಲದೆ, ಜನರ ಜೀವನದಲ್ಲಿ ಬದಲಾವಣೆ ತರಬೇಕು, ಅವರಿಗೆ ಸಹಾಯ ಮಾಡಬೇಕು, ಅವ್ರ ಲೈಫಲ್ಲೂ ಒಳ್ಳೆಯದನ್ನು ತರಬೇಕು, ನನ್ನ ಸರ್ವಿಸ್ ಮುಖಾಂತರನೋ ನನ್ನ ಪ್ರಾಡಕ್ಟ್ ಮುಖಾಂತರನೋ ಅವ್ರ ಜೀವನದಲ್ಲಿ ಬದಲಾವಣೆ ತರಬೇಕು. ಏನನ್ಸುತ್ತೆ, ಯಾವ ಇಂಟೆನ್ಷನ್ ಬೇಗ ಈಡೇರ್ಬೋದು ಅಂತ? ಖಂಡಿತವಾಗಿ ಎರಡನೇದು. ಯಾಕಂದರೆ ನನ್ನದೇ ಉದ್ಧಾರ ಅಲ್ಲ, ಇಡೀ ಮಾನವ ಕುಲದ ಉದ್ಧಾರಕ್ಕಾಗಿ ನಾನು ಈ ರೀತಿ ಮಾಡಬೇಕಂತಿದ್ದೀನಿ, ಇದಕ್ಕೆ ನಿನ್ನ ಸಹಾಯ ಬೇಕು ಅಂದಾಗ ಆ ಯೂನಿವರ್ಸ್ ನಮ್ಮ ಮಾತು, ನಮ್ಮ ಇಂಟೆನ್ಷನ್ನ ಅರ್ಥ ಮಾಡ್ಕೊಳ್ತದೆ. ಇಲ್ಲಿ ಯೂನಿವರ್ಸ್ ಅಂದರೆ ದೇವರನ್ನು ಅನ್ಕೋಬೋದು ನೀವು. ಅಂದರೆ ನಿಮ್ಮ ಉದ್ದೇಶ ಪ್ಯೂರ್ ಆಗಿರಬೇಕು, ನಿಮಗೆ ನಂಬಿಕೆ ಇರಬೇಕು, ಇದು ಹಾಗೆ ಆಗುತ್ತೆ, ದೇವರು ಕೊಟ್ಟೆ ಕೊಡ್ತಾನೆ ಅನ್ನೋ ಥರ.
ಅಂದರೆ ಬಲವಾದ ವಿಶ್ವಾಸ ಇರಬೇಕು ನಿಮಗೆ, ಇದು ಆಗ್ತದೆ ಅಂತ. ನಿಮಗೆ ಆರೋಗ್ಯ ಬೇಕು ಅಂತಿದ್ರೆ ಯಾವ ರೀತಿ ಇಂಟೆನ್ಷನ್ನ ಸೆಟ್ ಮಾಡ್ಬೋದು ಅಂದರೆ, ನನಗೆ ಆರೋಗ್ಯ ಬೇಕು, ನಾನು ಚೆನ್ನಾಗಾಗಬೇಕು ಅಂತ ಅಂದ್ಕೊಳ್ಳೋದಕ್ಕಿಂತ ನಾನು ಆರೋಗ್ಯವಾಗಿರಬೇಕು, ಚೆನ್ನಾಗಾಗಬೇಕು, ಯಾಕೆಂದರೆ ನಾನು ಆರೋಗ್ಯವಂತನಾಗಿ ಬೇರೆಯವ್ರ ಜೀವನದಲ್ಲೂ ಕೊಡುಗೆ ಕೊಡಬೇಕು, ಅವರಿಗೂ ಸಹಾಯ ಮಾಡಬೇಕು, ಅದಕ್ಕಾಗಿ ನಾನು ಆರೋಗ್ಯವಾಗಿರಬೇಕು, ಈ ರೀತಿ ಅಂದ್ಕೊಳ್ಳಿ. ಆವಾಗ ಆ ಉದ್ದೇಶ ಬೇಗ ಈಡೇರ್ತದೆ. ಅಂದರೆ ಯೂನಿವರ್ಸ್, ದೇವರು ನನಗೇನು ಕೊಟ್ಟಿದೆ ಅದನ್ನು ಯಾವುದಾದ್ರೂ ರೂಪದಲ್ಲಿ ನಾನು ಮತ್ತೊಪ್ಪಸ್ಸು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ, ಜನರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬೇಕಂತಿದ್ದೀನಿ ಅಂತ ಅಂದ್ಕೊಂಡಾಗ ನಮ್ಮ ಉದ್ದೇಶ ಬೇಗ ಪೂರ್ಣಗೊಳ್ತದೆ. ಯಾಕಂದರೆ ನಾವು ಈ ರೀತಿ ಮಾಡಿದಾಗ ನಾವು ಯೂನಿವರ್ಸ್ನ ಪರ್ಪಸ್ ಏನಿದೆ ಅದ್ರ ಜೊತೆ ಬದುಕ್ತಾ ಇದ್ದೀವಿ. ಯೂನಿವರ್ಸ್ ನಮ್ಮಿಂದ ಏನು ಮಾಡ್ಲಿಕ್ಕೆ ಬಯಸ್ತಾ ಇದೆ ಅದಕ್ಕೆ ನಾವು ಟ್ಯೂನ್ ಆಗಿದ್ದೀವಿ ಅಂತ ಅರ್ಥ. ನಾವು ಹಿಂದಿನ ಉದಾಹರಣೆಯಲ್ಲಿ ಆ ಸೈಂಟಿಸ್ಟ್ ಹಿಲರ್ಗಳಿಗೆ ಯಾವ ರೀತಿ ಇಂಟೆನ್ಷನ್ ಮತ್ತು ಇಂಟೆನ್ಸಿಟಿ ಕೊಟ್ಟು ಆ DNA ಮೂವ್ ಮಾಡಿಸಿದ್ರು ಅಂತ ನೋಡಿದ್ವಿ. ಸೊ ಅದೇ ರೀತಿ ನಾವು ನಮ್ಮ ಇಂಟೆನ್ಷನ್, ಉದ್ದೇಶ ಒಳ್ಳೆಯದಿದೆ, ಅದೇ ರೀತಿ ಫೀಲ್ನ ಜನ್ರೇಟ್ ಹೇಗೆ ಮಾಡೋದು, ಆ ಕೈಂಡ್ನೆಸ್ಸು, ಆ ಪ್ರೀತಿ, ಆ ಗ್ರ್ಯಾಟಿಟ್ಯೂಡ್ ಭಾವನೆ. ಯಾಕಂದರೆ ನಾವು ಮನಸ್ಸಲ್ಲಿ ಒಳ್ಳೆಯವ್ರ ಥರ ತೋರಿಸಿ, ಒಳ್ಳೆ ಭಾವನೆ ಫೀಲ್ ಮಾಡೋರ ಥರ ತೋರಿಸಿ ಒಳಗಡೆ ದ್ವೇಷ, ಕೋಪ ಇದ್ದರೆ ನಾವು ಸ್ಟ್ರೆಸ್ ಎನರ್ಜಿನ ರಿಲೀಸ್ ಮಾಡಿದಾಗುತ್ತೆ. ಮ್ಯಾನಿಫೆಸ್ಟೇಷನ್ ಆಗಲಿಕ್ಕೆ ಏನು ಎನರ್ಜಿ ಬೇಕು, ಏನು ಒಳ್ಳೆ ಎನರ್ಜಿ ಜನ್ರೇಟ್ ಆಗಬೇಕು, ಅದು ಆಗಿಲ್ಲ ಅಂದರೆ ಇಂಟೆನ್ಷನ್ ಮತ್ತು ಇಂಟೆನ್ಸಿಟಿ ಮ್ಯಾಚ್ ಆಗಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಆಗೋದು ಕಷ್ಟ ಆಗುತ್ತೆ. ಅಂದರೆ ನಮಗೆ ಏನು ಬೆನಿಫಿಟ್ ಸಿಗಬೇಕಂತಿದೆಯೋ ಅದು ಸಿಗಲ್ಲ.